ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ವೇದ ಬೋಡ ವ್ಲಾಗ್ಸ್. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಸೊ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಈ ಜನ್ರೇಷನಲ್ಲಿ ಟ್ರಾವೆಲಿಂಗ್ ಅಂದರೆ ಒಂದು ಜೋಶ್ ಅನ್ನೋದಕ್ಕಿಂತ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರೆಗ್ನೆಂಟ್ ಆದಾಗ ಟ್ರಾವೆಲ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕ್ವಶನ್ಗೆ ನಾನು ಆನ್ಸರ್ ಕಂಡುಹಿಡ್ಕೊಂಡ್ಬಂದಿದ್ದೀನಿ. ಸೊ ಬನ್ನಿ, ಹೇಗಿದೆ, ಏನೇನು ಫ್ಯೂಚರ್ಸ್ ಇದೆ ಇದರಲ್ಲಿ, ಯಾವೆಲ್ಲ ಪಾಯಿಂಟ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಕಮ್ ಲೆಟ್ಸ್ ಗೋ. ಗಾಯ್ಸ್, ಏನಂದರೆ ಪ್ರೆಗ್ನೆಂಟ್ ಲೇಡೀಸು ಖಂಡಿತ ಟ್ರಾವೆಲ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಮತ್ತು ಡಾಕ್ಟ್ರ್ ಹತ್ರ ಸಜೆಷನ್ ಕೇಳಬೇಕು. ಡಾಕ್ಟ್ರು ಓಕೆ, ನಿಮ್ಮ ಎಲ್ಲ ರಿಪೋರ್ಟ್ಸ್ ಓಕೆ ಆಗಿದೆ, ನೀವು ಹೋಗ್ಬೋದು ಅಂತ ಹೇಳಿದ್ರೆ ಖಂಡಿತ ನೀವು ಹೋಗಿ. ಹಾಗೆಯೇ ನಿಮ್ಮ ಒಂದು ನಿಮ್ಮ ಮೇಲೆ ಡಿಪೆಂಡ್ಸ್, ಹೇಗಿದ್ದೀರಾ ನೀವು ಅನ್ನೋದ್ರ ಮೇಲೆ ಡಿಪೆಂಡ್ಸ್. ಕೆಲವರಿಗೆ ವಾಂತಿ, ವಾಕರಿಕೆ, ಸ್ಮೆಲ್ ಆಗಲ್ಲ, ಮತ್ತು ಏನೇನೋ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಪ್ರೆಗ್ನೆನ್ಸಿಗೆ ಸಿಮ್ಟಮ್ಸ್ ಇರುತ್ತಲ್ವ. ಸೊ ಅದೆಲ್ಲ ಇದ್ದರೆ ಖಂಡಿತ ಹೋಗೋದಕ್ಕಾಗೋದಿಲ್ಲ. ವಾಮಿಟ್ ಇರೋರಂತೂ ಜರ್ನಿ ಮಾಡಿದ್ರೆ ಇನ್ನೂ ವಾಮಿಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಏನೂ ಇಲ್ಲ ಅಂತ ಅನ್ನೋರು ಗ್ಯಾರಂಟಿ ಹೋಗಲೇಬಹುದು. ಸೊ ನನಗೆ ಫಸ್ಟ್ ಬೇಬಿಲಿ ಯಾವುದೇ ರೀತಿ ಸಿಮ್ಟಮ್ಗಳು ಕಂಡು ಬಂದಿರಲಿಲ್ಲ, ನಾನು ಆರಾಮಾಗಿ ಇದ್ದೆ. ಸೊ ಸೆಕೆಂಡ್ನೇ ಪ್ರೆಗ್ನೆನ್ಸಿಲಿ ನನಗೆ ವಾಕರಿಕೆ ಇತ್ತು, ವಾಮಿಟಿಂಗ್ ಇತ್ತು. ಸೊ ಆದ್ರೂ ನನ್ನ ಒಂದು ಡಿಪೆಂಡ್ಸ್ ಮೇಲೆ ನಾವು ಟ್ರಾವೆಲಿಂಗ್ ಮಾಡಿದ್ವಿ. ಸೊ ನಮ್ಮ ಹಸ್ಬೆಂಡೇ ಡ್ರೈವಿಂಗ್ ಮಾಡಿರೋದ್ರಿಂದ ನಾವು ನಿಧಾನಕ್ಕೆ ಹೋದ್ವಿ. ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆನೂ ಸಹ ಆಗಲಿಲ್ಲ. ಸೊ ನೀವು ಬೇರೆ ವೆಹಿಕಲಲ್ಲಿ ಅಥವಾ ಗೌರ್ಮೆಂಟ್ ವೆಹಿಕಲಲ್ಲಿ ಹೋಗ್ತೀರಾ ಅಂದರೆ ಸೊ ಡೆಫಿನೆಟ್ಲಿ ಬೇಡ, ಅದೆಲ್ಲ ತುಂಬ ಎತ್ತಾಕುತ್ತೆ, ಕುಲ್ಕುತ್ತೆ. ಸೊ ಅದರಲ್ಲಿ ಹೋಗೋದು ತುಂಬ ಡೇಂಜರ್. ನಿಮ್ಮ ಒಂದು ಓನ್ ವೆಹಿಕಲ್ ಕಾರಲ್ಲಿ ಹೋಗೋದು ತುಂಬ ಸೇಫು. ಅದರಲ್ಲಿ ಮುಂದೆಗಡೆ ಸೀಟಲ್ಲಿ ಕೂರೋದಂತೂ ತುಂಬ ಅಂದರೆ ತುಂಬಾ ಸೇಫು ಅಂತ ನಾನು ಹೇಳ್ತೀನಿ. ಹಾಗೆಯೇ ಸೇಫ್ ಇರೋದ್ರಿಂದ ನೀವು ಹೋಗ್ಬೋದು. ನಿಮ್ಮ ಹಸ್ಬೆಂಡ್ ಡ್ರೈವಿಂಗ್ನ ಒಪ್ಕೊಂಡು ಅವರೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದಕ್ಕೆ ನಾನು 100% ಗ್ಯಾರಂಟಿ. ನಮ್ಮ ಹಸ್ಬೆಂಡ್ ಸ್ಲೋ ಆಗಿ ಹೋದ್ವಿ. ನಾವು 3 ಡೇಸು ನಾವು ಫುಲ್ಲು ಟ್ರಿಪ್ ಮಾಡ್ಕೊಂಬಂದ್ವಿ. ನಾನು ಹೇಳಿದಾಗೆ ಮರೀದೆ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೋಬೇಕು. ಹಾಗೆಯೇ ನಿಮ್ಮ ಬಾಡಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಅಂದರೆ ಸೊ ಬೆಟರ್ ನೀವು ಹೋಗ್ಬೋದು. ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಟ್ರಾವೆಲಿಂಗ್ ಮಾಡೋದ್ರಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋದ್ರ ಬಗ್ಗೆ ನಾನೊಂದು 10 ಪಾಯಿಂಟ್ಸ್ ಹೇಳ್ತೀನಿ. ಸೊ ನೀವು ರೆಫರ್ ಮಾಡಿ. ನಿಮಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಗಾಯ್ಸ್, ಮೊದಲನೇ ಪಾಯಿಂಟು, ಟ್ರಾವೆಲಿಂಗ್ ಮಾಡೋದ್ರಿಂದ ಗರ್ಭಿಣಿ ಮಹಿಳೆಯರ ಮನಸ್ಸು ಮತ್ತು ನೆಮ್ಮದಿ, ಶಾಂತಿ ಸಿಗುತ್ತೆ ಅವ್ರ ಮನಸ್ಸಿಗೆ. ಈ ಟೈಮಲ್ಲಿ ಟ್ರಾವೆಲಿಂಗ್ ಇಸ್ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು. ಸೊ ಮನೇಲೇ ಕೂತು ಬೋರ್ ಹೊಡೆಯೋದ್ರಿಂದ, ಹಲವಾರು ಯೋಚನೆಗಳು ಬರೋದ್ರಿಂದ, ಸೊ ಇಂಥ ಟೈಮಲ್ಲಿ ಟ್ರಾವೆಲಿಂಗ್ ಮಾಡೋದು ಸೊ ಬೆಸ್ಟು. ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ಟ್ರಾವೆಲಿಂಗ್ ಮಾಡೋದು ಸೊ ಬೆಸ್ಟ್. ಇದು ಮೊದಲನೇ ಪಾಯಿಂಟ್. ಹಾಗೆ ನೇಚರ್ ಜೊತೆ ಒಂದು ಒಳನಾಟ ಬೆಳೆಯುತ್ತೆ. ಪರಿಸರದ ಜೊತೆ ಒಂದು ಗುಡ್ ವೈಬ್ಸ್ ಬೆಳೆಯುತ್ತೆ. ಸೊ ಆ ಗ್ರೀನರಿ ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ತರುತ್ತೆ. ಸೊ ಇದು ಎರಡನೇ ಪಾಯಿಂಟು.
ಟ್ರಾವೆಲಿಂಗ್ ಮಾಡೋದ್ರಿಂದ ಖಂಡಿತ ವಾಟರ್ ಫಾಲ್ಸ್ ಆಗಲಿ ಗ್ರೀನರಿ ಆಗಲಿ ನೋಡೋದ್ರಿಂದ ನಮ್ಗೆ ಸಂತೋಷ ಆಗುತ್ತೆ. ಜೋರಾಗಿ ಕಿಚ್ಚಬೇಕು, ಮಾತಾಡಬೇಕು, ಕೂಗಬೇಕು ಅಂತ ಅನಿಸ್ತಿರುತ್ತೆ. ಇದರಿಂದ ನಮಗೆ ಸಂತೋಷ ಆಗ್ತಿರುತ್ತೆ. ಇದರಿಂದ ಬೇಬಿಗೂ ಕೂಡ ಗ್ರೋತ್ಗೆ ತುಂಬ ಬೆನಿಫಿಟ್ ಇದೆ. ಬೇಬಿನೂ ಅಷ್ಟೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಾವು ಸಂತೋಷವಾಗಿರೋದ್ರಿಂದ ಬೇಬಿನೂ ಹ್ಯಾಪಿಯಾಗಿರುತ್ತೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟು, ಈ 9 ತಿಂಗಳಲ್ಲಿ ಶಾಂತವಾಗಿರೋದು ಮತ್ತು ಪೀಸ್ಫುಲ್ಲಾಗಿರೋದು, ಇದೆಲ್ಲ ಒಂದು ಮಗುಗೆ ಮತ್ತು ತಾಯಿಗೆ ಇಬ್ರಿಗೂ ಒಳ್ಳೆಯದು. ತಾಳ್ಮೆಯಿಂದ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. 5ನೇ ಪಾಯಿಂಟ್ ಏನಪ್ಪ ಅಂದರೆ ಟ್ರಾವೆಲಿಂಗ್ ಮಾಡೋದು. ನಿಮ್ಮ ಹಸ್ಬೆಂಡ್ ಜೊತೆ ಅಂದರೆ ಹಸ್ಬೆಂಡ್ ಜೊತೆಗಿದ್ರೆ ನಮಗೆ ಒಂದು ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಹಸ್ಬೆಂಡ್ ಜೊತೆ ನಾವು ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂದರೆ ಸೊ ನಮ್ಮ ಮನಸ್ಸೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಒಂದು ಏನಂತಾರೆ, ಒಂದು ಶಕ್ತಿ ಇದ್ದಾಗೆ ಹಸ್ಬೆಂಡ್ ಅನ್ನೋದು, ಒಂದು ಪವರ್ ಇದ್ದಾಗೆ. ಸೊ ಹಸ್ಬೆಂಡ್ ಜೊತೆ ಟ್ರಾವೆಲಿಂಗ್ ಮಾಡೋದು ಬೆಸ್ಟ್. ಇದು 5ನೇ ಪಾಯಿಂಟ್ ಆಗಿರುತ್ತೆ. ಮತ್ತು ಹಸ್ಬೆಂಡು ಅಷ್ಟೇ, ಗಂಡ ಆದವನು ತನ್ನ ಹೆಂಡತಿನ ಖುಷಿಯಾಗಿ ನೋಡ್ಕೊಳ್ಳೋದು ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಮುಖ್ಯ. ಆದಷ್ಟು ಗುಡ್ಡೆ ಹಾಕ್ಕೊಂಡು ಹೋಗಬೇಡಿ. ನೀವು, ನಿಮ್ಮ ವೈಫು ಅಥವಾ ಇನ್ನೊಬ್ಬರು ಯಾರಾದರೂ 3ರಿಂದ 2 ಜನ ಹೋಗಿ. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ, ಸೊ ಯಾರು ಏನು ಅಂದ್ಕೋಬೇಡಿ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಸ್ಬೆಂಡು ವೈಫ್ನ ಎಲ್ಲ ರೀತಿ ಅರ್ಥ ಮಾಡಿಕೊಂಡು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರೋದು ಅವರ ಜವಾಬ್ದಾರಿಯಾಗಿರುತ್ತೆ. ಸೊ ನಾನು ಆವಾಗಲೇ ಹೇಳ್ದ ಹಾಗೆ ಕೆಮ್ಮು ವಾಂತಿ ಇರೋರು ಪ್ಲೀಸ್ ಹೋಗಲೇಬೇಡಿ. ಕೆಮ್ಮಿದ್ರೆ ಅದು ಇನ್ನೂ ಜಾಸ್ತಿ ಆಗ್ತಿರುತ್ತೆ. ವಾಂತಿ ಕ್ರಾಸಿಂಗ್ ಅಂದರೆ ಗಾರ್ಡ್ ಸೆಕ್ಷನ್ ಎಲ್ಲ ಇದ್ದರೆ ವಾಮಿಟಿಂಗ್ ಜಾಸ್ತಿ ಆಗೇ ಆಗುತ್ತೆ. ಸೊ ಊಟ ಸೇರಲ್ಲ, ಮತ್ತು ಬೇಬಿಗೂ ಸ್ವಲ್ಪ ಇದಾಗುತ್ತೆ. ಬೇಡ. 3ನೇ ತಿಂಗಳವರೆಗೂ ಆಗೋರು ಹೋಗಿ, ಆಗದಿಲ್ದವರು ಪ್ಲೀಸ್ ಬೇಡ. ಮತ್ತು 7, 8, 9 ಈ ತಿಂಗಳೆಲ್ಲ ಹೋಗಲೇಬೇಡಿ. ಸೊ ಟೆಂಪಲ್, ನಿಯರ್ ಬೈ ಟೆಂಪಲ್ ಆ ಥರ ಎಲ್ಲ ಹೋಗಿ, ಪಾರ್ಕಿಗೆ ಹೋಗಿ, ಮತ್ತು ವಾಕ್ ಮಾಡಿ ಚೆನ್ನಾಗಿ. ಹಸ್ಬೆಂಡ್ ಜೊತೆ ವಾಕ್ ಮಾಡಿ. ಹಸ್ಬೆಂಡು ಅಷ್ಟೇ, ವೈಫ್ ಆ್ಯಂಡ್ ಹಸ್ಬೆಂಡ್ ಎಷ್ಟು ಅನ್ಯೋನ್ಯತೆ ಆಗಿರ್ತೀರೋ ಅಷ್ಟು ಬೇಬಿಗೂ ಒಳ್ಳೆಯದು. ಸೊ ಹಸ್ಬೆಂಡ್ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ನಿಮ್ಮ ವೈಫ್ಗೆ ಟೈಮ್ ಕೊಡೋದು ನಿಮ್ಮ ಒಂದು ಹಕ್ಕು. ಸೊ ಪ್ಲೀಸ್ ಆ ವೈಫ್ನ ಅರ್ಥ ಮಾಡಿಕೊಂಡು ನೀವು ಟೈಮ್ ಕೊಡಿ. ನಮ್ಮ ಹಸ್ಬೆಂಡು ಅಷ್ಟೇ, ಅವ್ರಿಗೆ 9 ಅವರ್ಸ್ ಕೆಲಸ ಇರುತ್ತೆ. ಸೊ ಆ 9 ಅವರ್ಸ್ ಕೆಲಸ ಇದ್ದರು ಸೊ ಅವರು ಬಂದು ವಾಕಿಗೆ ಕರ್ಕೊಂಡು ಹೋಗೋದಾಗಲಿ, ಆಚೆಗಡೆ ಕರ್ಕೊಳೋದಾಗಲಿ, ಪಾರ್ಕಿಗೆ ಕರ್ಕೊಂಡು ಹೋಗೋದಾಗಲಿ ಮಾಡೇ ಮಾಡ್ತಾರೆ. ಸೊ ಅದೇ ರೀತಿ ನೀವು ಮಾಡಿ. ಅಯ್ಯೋ ನಂಗೆ ಅಷ್ಟು ಕೆಲಸ ಆಯಿತು, ಸಾಕಾಯಿತು, ಹಾಗೆ ಹೀಗೆ ಅಂದರೆ ಈ 9 ಮಂತ್ಸ್ ಅಷ್ಟೇ ನೀವು ಕಷ್ಟಪಟ್ಟರೆ ನಿಮ್ಮ ಬೇಬಿನೂ ಚೆನ್ನಾಗಿರುತ್ತೆ, ನಿಮ್ಮ ವೈಫು ಚೆನ್ನಾಗಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ. ಡಾಕ್ಟ್ರು ಯಾರಾದರೂ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ರೆಸ್ಟ್ ತೊಗೊಳ್ಳೇಬೇಕು. ಉಡಾಫೆ ಮಾಡಬೇಡಿ, ಇದರಿಂದ ನಿಮ್ಮ ಬೇಬಿಗೆ ತೊಂದರೆ ಆಗುತ್ತೆ. ಮೊದಲ 3 ತಿಂಗಳು ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್. ನಾನು ಹೇಳಿದ್ದೀನಿ, ನೀವೆಲ್ಲ ರೀತಿ ಓಕೆ ಇದ್ದರೆ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮ್ಮ ಓನ್ ವೆಹಿಕಲ್, ಕಾರಲ್ಲಿ ನಿಮ್ಮ ಹಸ್ಬೆಂಡೇ ಡ್ರೈವರ್ ಆದರೆ ನೀವು ಪಕ್ಕಾ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಹೋಗಿದ್ದೀನಿ. ನನ್ನ 2 ಪ್ರೆಗ್ನೆನ್ಸಿಲೂ ನಾನು ತುಂಬ ಅಂದರೆ ತುಂಬ ಟ್ರಾವೆಲಿಂಗ್ ಮಾಡಿದ್ದೀನಿ. ಸೊ ಎಲ್ಲರೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಹೇಳಿದ್ದು, ನಿಮ್ಮ ಬಾಡಿ, ನಿಮ್ಮ ಹೆಲ್ತ್ ನಿಮ್ಮ ಮೇಲೆ ಡಿಪೆಂಡ್ಸ್ ಅಂತ. ಸೊ ಡಾಕ್ಟರ್ ಹತ್ರ ಸಜೆಷನ್ ತೊಗೊಳ್ಳೋದು ಬೆಟರ್. ರಿಪೋರ್ಟ್ನ ನೋಡಿ ಡಾಕ್ಟರ್ ಓಕೆ ಹೋಗ್ಬೋದು, ಹೋಗ್ಬಾರ್ದು ಅನ್ನೋದು ಹೇಳ್ತಾರೆ. ಯಾವ ತಿಂಗಳು ಬೆಸ್ಟ್ ಅಂತ ಅಂದರೆ, ಸೊ ಎಲ್ಲ ತಿಂಗಳು ಬೆಸ್ಟ್. ಅದರಲ್ಲಿ 4, 5, 6 ತಿಂಗಳು ಹೋದರೆ ಸೊ ಬೆಸ್ಟು. ಬೇಬಿ ಗ್ರೋತ್ ಆಗ್ತಿರುತ್ತಲ್ವ, ಈ ಟೈಮಲ್ಲಿ ಹೋದರೆ ಬೇಬಿಗೂ ಗ್ರೋತ್ ಆಗಲಿ ಅಥವಾ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಂತೋಷ ಇರೋದ್ರಿಂದ ಬೇಬಿನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಇದು ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಟ್ರಾವೆಲಿಂಗ್ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನಿಮ್ಮ ಮೇಲೆ ಡಿಪೆಂಡ್ಸ್ ಮತ್ತು ನಿಮ್ಮ ಡಾಕ್ಟ್ರ್ ಮೇಲೆ ಡಿಪೆಂಡ್ಸ್. ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ಹೋಗೋದು ಡಿಪೆಂಡ್ಸ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.